ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಅಡುಗೆ ಚಾನಲ್ಗೆ ಸ್ವಾಗತ. ಬಿರು ಬಿಸಿಲಿಗೆ ದೇಹಕ್ಕೆ ತಂಪಾಗುವಂತಹ ರಾಗಿ ಮಾಲ್ಟ್ ಪೌಡರನ್ನು ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ. ಒಂದು ದಿನ ಪೂರ್ತಿ ರಾಗಿಯನ್ನು ನೆನೆ ಹಾಕಿದ್ದೆ ನಾನು. ನೀವು ಓವರ್ ನೈಟ್ ಆದರೂ ನೆನೆ ಹಾಕ್ಕೋಬೋದು, ಅಥವಾ ಒಂದಿನ ಬೆಳಗ್ಗೆ ನೆನೆ ಹಾಕಿ ಮಾರನೇ ದಿವಸ ಬೆಳಗ್ಗೆ ಈ ರೀತಿಯಾಗಿ ಎಲ್ಲ ಬಸಿದ್ಬಿಟ್ಟು ರಾಗಿಯನ್ನು ಹೀಗೆ ಒಂದು ಬಟ್ಟೆಯಲ್ಲಿ ಗಂಟನ್ನು ಕಟ್ಟಿ ಇಟ್ಬಿಡಬೇಕು. ಒಂದು ದಿನ ಪೂರ್ತಿ ರಾಗಿ ನೆನೆ ಹಾಕಿದರೆ ಚೆನ್ನಾಗಿ ನೆಂದ್ಕೊಳ್ಳುತ್ತೆ, ಮತ್ತು ಮೊಳಕೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಂತೆ. ನಾನು ಬೆಳಗ್ಗೆ ನೆನೆ ಹಾಕಿದ್ದೆ, ಮತ್ತು ಮಾರನೇ ದಿವಸ ಬೆಳಗ್ಗೆ ನಾನು ಇದನ್ನು ಈ ರೀತಿಯಾಗಿ ಬಸಿದ್ಬಿಟ್ಟು ಇದನ್ನು ಹೀಗೆ ಗಂಟನ್ನು ಕಟ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಹೀಗೆ ಗಂಟು ಕಟ್ಟಿ ಒಂದು ಸ್ವಲ್ಪ ನೀರಿನಂಶ ಇರಬೇಕು. ತುಂಬ ಡ್ರೈ ಆದರೂ ಸಹ ನಮಗೆ ಮೊಳಕೆ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ನೀರು ಚುಮುಕ್ಸ್ತಾ ಇದ್ದರೆ ಬಟ್ಟೆಗೆ ನಿಮಗೆ ಮಾರನೇ ದಿವಸ ಅಂದರೆ ಒಂದು ದಿನ ಫುಲ್ ಇಡಬೇಕು. ಹಾಗೆಯೇ ಮೊಳಕೆ ಬಂದಿದ್ದು ನಿಮಗೆ ಗೊತ್ತಾಗ್ಬಿಡುತ್ತೆ. ಆಗಲೇ ಬಟ್ಟೆ ಬಿಟ್ಕೊಂಡು ಹೊರಗಡೆ ಬರುತ್ತೆ ಒಂದೊಂದು ಸಲ ಮೊಳಕೆ, ಅಷ್ಟು ಚೆನ್ನಾಗಿ ಬಂದಿರುತ್ತೆ. ನೋಡಿರಿ, ಈ ರೀತಿಯಾಗಿ ಗಂಟು ಕಟ್ಬಿಟ್ಟು ಒಂದು ಕಡೆ ಇಟ್ಬಿಡೋದು ಅಷ್ಟೇ. ಹೀಗೆ ನಾನು ಒಂದು ದಿನ ಪೂರ್ತಿ ಹೀಗೆ ಇಟ್ಟಿದ್ದೆ ನಾನು. ನೆಕ್ಸ್ಟ್ ಡೇ ನೋಡಿರಿ ಹೇಗೆ ಮೊಳಕೆ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ. ನೋಡ್ತಾ ಇದ್ದೀರಲ್ವ, ಇಷ್ಟು ಉದ್ದುದ್ದನಾಗಿ ರಾಗಿ ಚೆನ್ನಾಗಿ ಮೊಳಕೆ ಬಂದಿದೆ. ಚೆನ್ನಾಗಿ ನೆಂದರೆ ಮಾತ್ರ ಈ ರೀತಿಯಾಗಿ ಮೊಳಕೆ ಬರಲಿಕ್ಕೆ ಸಾಧ್ಯ. ಹಾಗಾಗಿ ಒಂದಿನ ಪೂರ್ತಿ ನೆನೆಸ್ರಿ. ನೋಡಿರಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ, ಘಮ್ಮಂತ ಪರಿಮಳ ಬರ್ತಾ ಇರುತ್ತೆ ಮೊಳಕೆ ಬಂದಿದ್ದು ರಾಗಿ ಅಂತೂ. ಮೊಳಕೆ ರಾಗಿಯನ್ನು ಈ ರೀತಿಯಾಗಿ ಒಣಗಿ ಹಾಕಬೇಕು. ಬಿಸಿಲಿಗೆಲ್ಲ ಹಾಕಬೇಡ್ರಿ, ಫ್ಯಾನ್ ಗಾಳಿಗೆ ಮನೆಯಲ್ಲಿನೇ ಒಣಗಿಸ್ಕೊಂಡ್ರೆ ಸಾಕು. ನಾನು ನೈಟ್ ಹಾಕಿದ್ದೆ, ಬೆಳಗ್ಗೆಗೆ ಚೆನ್ನಾಗಿ ಒಣಗಿಬಿಟ್ಟಿತ್ತು ರಾಗಿ. ಬಿಸಿಲಿಗೆ ಹಾಕಿಬಿಟ್ರೆ ಅದರ ಪೋಷಕಾಂಶ ಎಲ್ಲನೂ ಹೊಟ್ಟೋಗ್ಬಿಡುತ್ತೆ. ಹಾಗಾಗಿ ಬಿಸಿಲಿಗೆ ಒಣಗಿಸ್ಬೇಡ್ರಿ, ನೆರಳಲ್ಲೇ ಫ್ಯಾನ್ ಗಾಳಿಗೇ ಒಣಗಿಸ್ಕೊಳ್ರಿ. ಮಾರನೇ ದಿವಸ ಬೆಳಗ್ಗೆ ಅಂದರೆ ನೈಟ್ ನಾನು ಒಣಗಿ ಹಾಕಿದ್ದೆ. ಹೀಗೆ ನೋಡಿರಿ ಎಲ್ಲ ನೀಟಾಗಿ ಒಣಗಿದೆ ಮಾರನೇ ದಿವಸ ಬೆಳಗ್ಗೆ. ಈಗ ರಾಗಿಯನ್ನು ಹುರಿಯೋಣಂತೆ. ಸ್ವಲ್ಪ ದಪ್ಪ ತಳದ ಬಾಣಲಿಯನ್ನು ಇಟ್ಕೊಂಡು ಈ ರಾಗಿಯನ್ನು ನಾನು ಹುರ್ಕೊತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡು ಹುರ್ಕೋಬೇಕು, ಒಟ್ಟಿಗೆ ಹುರಿಲಿಕ್ಕೆ ಹೋಗಬೇಡ್ರಿ. ನೋಡಿರಿ, ನಾನಿಲ್ಲಿ 2 ಬಟ್ಲಾಗಷ್ಟು ರಾಗಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಘಮ್ಮಂತ ಪರಿಮಳ ಬರಬೇಕು, ಅಲ್ಲಿ ತನಕನೂ ಹುರಿಬೇಕು. ತುಂಬ ಸೀದಿಸ್ಲಿಕ್ಕೆ ಹೋಗಬೇಡ್ರಿ, ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಮತ್ತು ನಿಮ್ಗಾಗಲೇ ಗೊತ್ತಾಗುತ್ತೆ ಪರಿಮಳ ಎಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ರಾಗಿದು ಅಂತ. ಅಲ್ಲಿ ತನಕನೂ ರಾಗಿನ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು. ಈ ರೀತಿ ರಾಗಿ ಮಾಲ್ಟ್ ಪೌಡರನ್ನು ಮಾಡಿ ಇಟ್ಕೊಳ್ರಿ ಸ್ನೇಹಿತರೆ. ದೊಡ್ಡವರು, ಚಿಕ್ಕವರು ಮತ್ತು ವಯಸ್ಸಾದವರು ಯಾರಾದ್ರೂ ಇದನ್ನು ಬಳಸ್ಬೋದು. ಹಾಲಿಗೆ ಹಾಕ್ಕೊಂಡು ಕುಡಿಬೋದು, ಅಥವಾ ಬಿಸಿ ನೀರಲ್ಲಿ ಕುದಿಸ್ಬಿಟ್ಟು ಬೆಲ್ಲ ಹಾಕಿ ರಾಗಿ ಅಂಬ್ಲಿ ಅಂತಾರಲ್ಲ ಆ ಥರನೂ ಮಾಡ್ಕೊಂಡು ಕುಡಿಬೋದು. ತುಂಬ ಶಕ್ತಿ, ತುಂಬ ರಿಚ್ ಪ್ರೋಟೀನ್ ಇರುತ್ತೆ. ಹಾಗಾಗಿ ಇದನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ರಿ. ಈಗ ರಾಗಿ ಎಲ್ಲ ಹುರಿದಾಯಿತು. ಈಗ ಡ್ರೈ ಫ್ರೂಟ್ಸನ್ನು ಹುರಿತಾ ಇದ್ದೀನಿ. ನೋಡಿರಿ, ನಾನಿಲ್ಲಿ ಪಿಸ್ತಾ ಮತ್ತು ಬಾದಾಮಿ, ಗೋಡಂಬಿ 3 ತೊಗೊಂಡಿದ್ದೀನಿ. ನೀವಿನ್ನೂ ವಾಲ್ನಟ್ಟು, ನಿಮ್ಗೆ ಯಾವ್ಯಾವ ಇಷ್ಟನೋ ಎಲ್ಲ ಡ್ರೈ ಫ್ರೂಟ್ಸನ್ನು ಇದರಲ್ಲಿ ಹಾಕ್ಕೋಬೋದು. ನಾನೀಗ ಪಿಸ್ತಾ ಮತ್ತು ಗೋಡಂಬಿ ಬಾದಾಮಿಯನ್ನು ಸಪ್ರೇಟಾಗಿ ಹುರಿದು ತೆಕ್ಕೊತಾ ಇದ್ದೀನಿ. ಸ್ನೇಹಿತರೆ, ನಾನಿಲ್ಲಿ 2 ಮಾಲ್ಟ್ ಪೌಡರನ್ನು ತೋರಿಸ್ತಾ ಇದ್ದೀನಿ. ಒಂದು ಬರೀ ಡ್ರೈ ಫ್ರೂಟ್ಸ್ ಹಾಕಿ ರಾಗಿ ಮಾಲ್ಟ್ ಪೌಡರು, ಇನ್ನೊಂದು ರಾಗಿ ಚೋಕೋ ಪೌಡರ್ ಅಂದರೆ ಕೋಕೋ ಪೌಡರ್ ಹಾಕಿ ಮಾಡ್ತಕ್ಕಂಥದ್ದು, ಅದನ್ನು ಸಹ ತೋರಿಸ್ತಾ ಇದ್ದೀನಿ. ಈಗ ನಾನಿಲ್ಲಿ 1-2 ಬೀಜಗಳನ್ನು ಹಾಕಿದ್ದೀನಿ. ಅಂದರೆ ಸೂರ್ಯಕಾಂತಿ ಬೀಜ ಒಂದು, ಮತ್ತು ಕುಂಬಳಕಾಯಿ ಬೀಜ ಅಂತೀವಲ್ವ ಅದು ಸ್ವಲ್ಪ ಇತ್ತು, ಅದನ್ನು ಸಹ ಹಾಕಿದ್ದೀನಿ. ಇದು ಸಹ ಒಳ್ಳೆ ಶಕ್ತಿ ಕೊಡುತ್ತೆ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಮತ್ತು ಈಗ ಅಗಸೆ ಬೀಜ ಇದೊಂದು ಸ್ವಲ್ಪ ಹಾಕಿದ್ದೀನಿ, ಒಂದು ಹಿಡಿಯಷ್ಟು ಅಷ್ಟೇ, ಜಾಸ್ತಿ ಬೇಡ. ಇದನ್ನೊಂದು ಸ್ವಲ್ಪ ಚಟಪಟ ಅಂತ ಪರಿಮಳ ಬರೋ ತನಕನೂ ಚೆನ್ನಾಗಿ ಹುರ್ಕೋಬೇಕು. ಹೀಗೆ ಸಪ್ರೇಟಾಗಿ ಹುರಿತಾ ಇದ್ದೀನಿ. ನಾನೀಗ 2 ಪೌಡರ್ ರೆಸಿಪಿ ಅಂತ ಹೇಳಿದೆ ನಿಮಗೆ, ತೋರಿಸ್ತೀನಂತೆ ನಿಮಗೆ ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು. ಈಗ ಅಗಸೆ ಬೀಜನೂ ಚೆನ್ನಾಗಿ ಹುರಿದಾಗಿದೆ. ಫಸ್ಟ್ ನಾನಿಲ್ಲಿ ರಾಗಿ ಎಲ್ಲ ಸ್ವಲ್ಪ ತಣ್ಣಗಾಗಿದೆ, ಇದನ್ನು ಮಿಕ್ಸಿ ಮಾಡಿಕೊಂಡು ಸಣ್ಣಾಗಿ ಪೌಡರ್ ಮಾಡ್ಕೊತೀನಿ. ಹುರಿದಿರೋ ರಾಗಿ ಎಲ್ಲನೂ ನೋಡಿರಿ ಈ ರೀತಿಯಾಗಿ ನೈಸಾಗಿ ಪೌಡರ್ ಮಾಡ್ಕೋಬೇಕು. ಇದನ್ನು ಒಂದು ಜರಡಿಯಲ್ಲಿ ಹಾಕಿಬಿಟ್ಟು ಜರಡಿ ಮಾಡ್ಕೋಬೇಕು. ಯಾಕಂದರೆ ಸ್ವಲ್ಪ ತರಿ ಇರುತ್ತೆ, ಒಂದೊಂದು ಸಲ ರಾಗಿ ಹಾಗೆ ಇರುತ್ತೆ. ಅದಕ್ಕೋಸ್ಕರ ನೀಟಾಗಿ ಜರಡಿ ಮಾಡ್ಕೊಂಬಿಟ್ರೆ ನಮಗೆ ನೈಸೊಂದು ಪೌಡರ್ ಸಿಗುತ್ತೆ. ಎಷ್ಟು ಪರಿಮಳ ಬರ್ತಾ ಇರುತ್ತೆ ಅಂದರೆ ಸ್ನೇಹಿತರೆ, ನೋಡಿರಿ ಹೀಗೆ ಉಳಿದಿರೋ ರಾಗಿ ಏನಾದರೂ ಉಳಿದ್ರೆ ಒಂದು ಸ್ವಲ್ಪ ಅದನ್ನು ಮತ್ತೆ ಹಾಕ್ಕೊಂಡು ನಾವು ಮಿಕ್ಸಿಗೆ ಹಾಕ್ಕೊಂಡ್ರೆ ಇಷ್ಟೇ ಬಂದಿದ್ದು ನೋಡಿರಿ. ಅಷ್ಟು ರಾಗಿಗೆ ಇದಿಷ್ಟು ತರ್ತರಿಯಾಗಿ ಒಂದು ಚೂರೇ ಬಂದಿದೆ ಅಷ್ಟೇ. ತುಂಬ ಚೆನ್ನಾಗಿ ಆಗಿದೆ ನಮ್ಮ ಮನೇಲಿ ರಾಗಿ ಮಾಲ್ಟ್ ಪೌಡರ್ ಅಂತೂ.
ಎಷ್ಟು ಘಮ ಘಮ ಅಂತ ಇರುತ್ತೆ ಅಂದರೆ ಪರಿಮಳಕ್ಕೇ ನಾವು ಹಾಲು ಹಾಕ್ಕೊಂಡು ಕುಡಿಯೋಣಪ್ಪ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಈಗ ನೋಡಿರಿ ನಾನು ಡ್ರೈ ಫ್ರೂಟ್ಸ್ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಗೋಡಂಬಿ, ಬಾದಾಮಿ ಮತ್ತು ಪಿಸ್ತಾ ನೋಡಿರಿ ಈ ಥರ ನೈಸಾಗಿ ಅದನ್ನು ಸಹ ಪೌಡರ್ ಮಾಡಿ ತೆಕ್ಕೊತಾ ಇದ್ದೀನಿ. ಇದನ್ನು ಈಗ ನಾನು ಈ ಹಿಟ್ಟಿಗೆ ಅಂದರೆ ರಾಗಿ ಎಲ್ಲ ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿದ್ವಲ್ಲ ಅದಕ್ಕೆ ಹಾಕಿ ಕಲಿಸ್ತಾ ಇದ್ದೀನಿ. ನೀಟಾಗಿ ಎಲ್ಲನೂ ಹೊಂದ್ಕೊಳ್ಳೋ ಥರ ರಾಗಿ ಪುಡಿಗೆ ಇದನ್ನು ಕಲಿಸ್ಕೋಬೇಕು. ಹೀಗೆ ನಾನಿಲ್ಲಿ ಸುಮಾರಾಗಿ 1 kg ರಾಗಿ ತೊಗೊಂಡಿದ್ದೆ ಸ್ನೇಹಿತರೆ, ಅಷ್ಟಕ್ಕೆ ಇಷ್ಟು ಪುಡಿ ಆಗಿದೆ. ಈಗ ನೋಡಿರಿ ಬೆಲ್ಲದ ಪುಡಿಯನ್ನು ಹಾಕ್ತಾಯಿದ್ದೀನಿ. ನೀವು ಬೆಲ್ಲನಾದರೂ ಹಾಕೋಬೋದು ಅಥವಾ ಸಕ್ಕರೆ ಇಷ್ಟಪಡೋರು ಹಾಕೋಬೋದು. ಆದಷ್ಟು ಬೆಲ್ಲ ಬಳಸೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹಾಗಾಗಿ ನಾನು ಪುಡಿಗೇ ಹಾಕಿಬಿಟ್ಟು ಬೆಲ್ಲವನ್ನು ಕಲಿಸ್ತಾ ಇದ್ದೀನಿ. ನೀವು ಸಿಹಿಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಬೆಲ್ಲವನ್ನು ಸೇರಿಸ್ಕೊಳ್ರಿ. ಸ್ನೇಹಿತರೆ, ನಾನೀಗ ಬೆಲ್ಲ ಕಲಸಿದ ಮೇಲೆ ಇದನ್ನು 2 ಭಾಗ ಮಾಡ್ತಾಯಿದ್ದೀನಿ. ಒಂದು ಭಾಗಕ್ಕೆ ನಾವು ಬೀಜಗಳೆಲ್ಲ ಪುಡಿ ಮಾಡ್ಕೊಂಡ್ವಲ್ಲ, ಸನ್ಫ್ಲವರ್ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸು ಹಾಗೆಯೇ ಅಗಸೆ ಬೀಜದ ಪುಡಿ, ಅದನ್ನು ಇದಕ್ಕೆ ಹಾಕಿ ಹೀಗೆ ಕಲಿಸ್ತಾ ಇದ್ದೀನಿ. 2 ಭಾಗ ಮಾಡಿದ್ದೀನಿ. ಒಂದು ಭಾಗನ ಸೈಡಿಗೆ ಇಟ್ಟಿದ್ದೀನಿ, ಇನ್ನೊಂದು ಭಾಗಕ್ಕೆ ನೋಡಿರಿ ಈ ಬೀಜದ ಪುಡಿಗಳನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಮಕ್ಕಳಿಗೆ ಈ ರೀತಿ ಮಾಡಿಕೊಡ್ರಿ ಸ್ನೇಹಿತರೆ. ಮತ್ತು ಇದಕ್ಕೆ ಕೋಕೋ ಪೌಡರನ್ನು ಹಾಕ್ತಾಯಿದ್ದೀನಿ. ಇದು ಕೋಕೋ ಪೌಡರು ಒಂದು 2 ರಿಂದ 3 ಚಮಚ ಅಥವಾ 4 ಚಮಚದಷ್ಟು ಕೋಕೋ ಪೌಡರನ್ನು ಈ ರಾಗಿ ಒಂದು ಮಾಲ್ಟ್ ಪೌಡರ್ಗೆ ಕಲಿಸ್ತಾ ಇದ್ದೀನಿ. ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನನ್ನ ಮಗ ಸ್ವಲ್ಪ ಇಷ್ಟಪಡ್ತಾನೆ, ಹಾಗಾಗಿ ಅವನಿಗೆ ಸಪ್ರೇಟಾಗಿ ನಾನು ಕೋಕೋ ಪೌಡರ್ ಹಾಕಿ ಕಲಸಿಟ್ಟಿದ್ದೀನಿ. ನನಗೆ ಯಾವಾಗಾರು ಕುಡಿಯೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಬೇರೆ ಬರೀ ರಾಗಿ ಮಾಲ್ಟ್ ಪೌಡರು, ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ಕೊಂಡಿರೋದು, ಬೆಲ್ಲ ಹಾಕಿರೋದು, ಇದು ಸಪ್ರೇಟಾಗಿ ತೆಕ್ಕೊಂಡ್ಬಿಟ್ಟು ಕೋಕೋ ಪೌಡ್ರ್ ಹಾಕಿರೋದು ಬೇರೆ ಸಪ್ರೇಟಾಗಿ ಮಾಡಿಟ್ಟಿದ್ದೀನಿ. ಈ ರೀತಿ ಕೋಕೋ ಪೌಡ್ರ್ ಹಾಕಿ ಮಾಡಿದ್ರೆ ಚಾಕ್ಲೇಟ್ ಫ್ಲೇವರ್ ಇರುತ್ತೆ, ಮಕ್ಕಳು ತುಂಬ ಇಷ್ಟಪಡ್ತಾರೆ. ಬೆಲ್ಲ ಹಾಕಿದ್ದಕ್ಕೆ ತುಂಬ ರುಚಿ ಇರುತ್ತೆ, ಮತ್ತು ಡ್ರೈ ಫ್ರೂಟ್ಸು ಇರುತ್ತೆ, ಮತ್ತು ಸೀಡ್ಸ್ ಅದೂ ಇರುತ್ತೆ, ಪೌಡರು ಎಲ್ಲ ಸೇರಿದೆ ಸ್ನೇಹಿತರೆ. ತುಂಬ ಶಕ್ತಿಯುತವಾದಂಥ ಒಂದು ಮಿಲ್ಕ್ ಪೌಡರ್ ಅಂತ ಹೇಳ್ಬೋದು. ಒಂದು ರಾಗಿ ಚೋಕೋ ಮಾಲ್ಟ್ ಪೌಡರು, ಇನ್ನೊಂದು ರಾಗಿ ಮಾಲ್ಟ್ ಪೌಡರು ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರೋದು. ಇದನ್ನು ನೀವು ಸಹ ಟ್ರೈ ಮಾಡಿರಿ. ಮಕ್ಕಳಿಗೆ ಮಾಡಿಕೊಡೋದಾಯಿತು ಅಂದರೆ ಸ್ವಲ್ಪ ಕೋಕೋ ಪೌಡರ್ ಕಲಸ್ರಿ, ತುಂಬ ರುಚಿ ಇರುತ್ತೆ. ದೊಡ್ಡವರು ಮತ್ತು ಸ್ವಲ್ಪ ವಯಸ್ಸಾದವರು ತೊಗೊತಾ ಇದ್ದಾರೆ ಅಂತಂದರೆ ಈ ರೀತಿಯಾಗಿ ಪ್ಲೇನಾಗಿ ರಾಗಿ ಮಾಲ್ಟ್ ಪೌಡರ್ ಮಾಡಿ ನೀವು ಸಹ ಟ್ರೈ ಮಾಡಿ ನೋಡಿರಿ. ತುಂಬ ಶಕ್ತಿ ಇರುತ್ತೆ. ಈ ಬೇಸಿಗೆಗೆ ತುಂಬ ತಂಪು ದೇಹಕ್ಕೆ, ಮತ್ತು ಸ್ವಲ್ಪ ಬೆಳಗ್ಗೆ ಒಂದು ಲೋಟ ಕುಡಿದ್ಬಿಟ್ರೆ ಹೊಟ್ಟೆ ತುಂಬ್ದಂಗೆ ಇರುತ್ತೆ, ತುಂಬ ಶಕ್ತಿ ದೇಹಕ್ಕೆ. ಈಗ ನೋಡಿರಿ ರಾಗಿ ಚೋಕೋ ಮಾಲ್ಟ್ ಪೌಡರು 1 ಗ್ಲಾಸಿಗೆ ಹಾಕಿದ್ದೀನಿ. ಇನ್ನೊಂದು ಪ್ಲೇನಾಗಿ ಪೌಡರ್ ಮಾಡಿದ್ದಲ್ಲ ರಾಗಿ ಮಾಲ್ಟ್ ಪೌಡರು, ಅದನ್ನೊಂದು ಗ್ಲಾಸ್ಗೆ ಹಾಕಿದ್ದೀನಿ. ಬಿಸಿ ಹಾಲನ್ನು ಕಾಯಿಸ್ಬಿಟ್ಟು ಈ ರೀತಿ ಹಾಕಿ ಚೆನ್ನಾಗಿ ಕಲಿಸ್ಕೊಂಬಿಟ್ರೆ ಸೂಪರಾಗಿ ಘಮ 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 ಅಂತ ಇರುತ್ತೆ. ರಾಗಿ ಮಾಲ್ಟ್ ಕುಡಿತಾ ಇದ್ದರೆ ಅಷ್ಟು ಫ್ಲೇವರ್ ಇರುತ್ತೆ ಸ್ನೇಹಿತರೆ, ತುಂಬ ರುಚಿಯಾಗಿರುತ್ತೆ. ಯಾವುದಾದನ್ನೋ ಪೌಡರ್ಗಳನ್ನ ಹಾಲಿಗೆ ಹಾಕಿ ಕೊಡಬೇಡ್ರಿ ಮಕ್ಕಳಿಗೆ. ಈ ಥರ ಮನೆಯಲ್ಲಿನೇ ಸುಲಭವಾಗಿ ಮಾಡಿಕೊಳ್ರಿ, ತುಂಬ ರುಚಿ ಇರುತ್ತೆ, ಅಷ್ಟೇ ಶಕ್ತಿಯುತವಾಗಿರುತ್ತೆ. ನೀವು ಸಹ ಟ್ರೈ ಮಾಡಿರಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡ್ರಿ ಸ್ನೇಹಿತರೆ. ಮತ್ತು ಇಂತಹ ಒಳ್ಳೆಯ ರೆಸಿಪಿ ಒಟ್ಟಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.